ಎಲ್ಲರಿಗೂ ನಮಸ್ತೆ. ಭಾಷಾಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಟುಡೇಸ್ ಕ್ಲಾಸ್ ವಿಲ್ ಡಿಸ್ಕಸ್ ಅಬೌಟ್ ವಿರುದ್ಧಾರ್ಥಕ ಪದಗಳು ಪಾರ್ಟ್ ಸೆಕೆಂಡ್. ವಿರುದ್ಧಾರ್ಥಕ ಪದಗಳು opposite words part 2. Okay, yes. So the first one is important one only I will tell. Janana, opposite word for janana, marana. Janana means born, marana means death. Second one is ಮೇಲೆ ಕೆಳಗೆ. ಮೇಲೆ means up, ಕೆಳಗೆ means down. Third one is ರಾತ್ರಿ ಹಗಲು. ರಾತ್ರಿ means night, ಹಗಲು means day. Fourth one is ಸೋಲು ಗೆಲುವು. ಸೋಲು means defeat or loss. ಗೆಲುವು means win. Fifth one is ಸಿಹಿ ಕಹಿ. ಸಿಹಿ ಕಹಿ. ಸಿಹಿ means sweet, kahi means bitter. Sixth one ಶತ್ರು ಮಿತ್ರ. ಶತ್ರು means enemy, mitra means friend. Seventh one ಬಡವ ಧನಿಕ or ಶ್ರೀಮಂತ. ಬಡವ means poor, ಶ್ರೀಮಂತ means rich. Eighth one ಪ್ರಶ್ನೆ ಉತ್ತರ. ಪ್ರಶ್ನೆ ಉತ್ತರ. ಪ್ರಶ್ನೆ means question, ಉತ್ತರ means answer. ಜನನ ಮರಣ. 1 minute. Yes. ಜನನ ಮರಣ, ಮೇಲೆ ಕೆಳಗೆ, ರಾತ್ರಿ ಹಗಲು, ಸೋಲು ಗೆಲುವು, ಸಿಹಿ ಕಹಿ, ಶತ್ರು ಮಿತ್ರ, ಬಡವ ಶ್ರೀಮಂತ, ಪ್ರಶ್ನೆ ಉತ್ತರ. So the ninth one is ಸುಲಭ ಕಠಿಣ. ಟಿ ಬರೆಯುವುದನ್ನು ನೋಡ್ಕೊಳ್ಳಿ. ರೀ ಬರೆದ ಮೇಲೆ ಒಂದು ಡಾಟ್ ಕೊಡಲೇಬೇಕು, ಅದು ಟಿ ಆಗ್ತದೆ. ಸುಲಭ ಕಠಿಣ. ಸುಲಭ ಮೀನ್ಸ್ ಈಸಿ, ಕಠಿಣ ಮೀನ್ಸ್ ಹಾರ್ಡ್ or difficult. 10th one is ಆಸೆ ನಿರಾಸೆ. ಆಸೆ means desire, ನಿರಾಸೆ means disappointment. ಆಸೆ ನಿರಾಸೆ. ಸತ್ಯ ಸುಳ್ಳು. ಸತ್ಯ means truth, ಸುಳ್ಳು means lie. 12th one ಸುಖ ದುಃಖ. ಸುಖ ದುಃಖ. Sukha means like
ಹ್ಯಾಪಿನೆಸ್, ಸಂತೋಷ ದುಃಖ, ಲೈಕ್ ದಟ್, ಸುಖ ದುಃಖ. ಸ್ಯಾಡ್. 13th one, ಎಡ ಬಲ. ಎಡ ಬಲ. ಎಡ means left, ಬಲ means right. 14th one ನಾನು ಇಲ್ಲಿ ಬರಿತೇನೆ. 14th one, ಏಕ ಅನೇಕ. ಏಕ ಅನೇಕ. ಏಕ means single, ಅನೇಕ means more. 15th one, ಕಪ್ಪು ಬಿಳಿ. ಕಪ್ಪು ಬಿಳಿ. ಕಪ್ಪು means black, ಬಿಳಿ means white. ನೋಡ್ತಾ ಹೋಗಿ. ಸುಲಭ ಕಠಿಣ, ಆಸೆ ನಿರಾಸೆ, ಸತ್ಯ ಸುಳ್ಳು, ಸುಖ ದುಃಖ, ಎಡ ಬಲ, ಏಕ ಅನೇಕ, ಕಪ್ಪು ಬಿಳಿ. So the 16th one, ಎಸೆ ಹಿಡಿ. ಎಸೆ ಹಿಡಿ. ಎಸೆ means throw, ಹಿಡಿ means catch. 17th one, ನಿಧಾನ ವೇಗ. ನಿಧಾನ means slow, ವೇಗ means fast. 18th one, ನಗು ಅಳು. ನಗು means laugh, ಅಳು means cry. 19th one, ತಂಪು ಬಿಸಿ. ತಂಪು means cold, ಬಿಸಿ means hot. Last one, ದೊಡ್ಡದು ಚಿಕ್ಕದು. ದೊಡ್ಡದು means big, ಚಿಕ್ಕದು means small. ನೋಡ್ತಾ ಹೋಗಿ. ಎಸೆ ಹಿಡಿ, ನಿಧಾನ ವೇಗ, ನಗು ಅಳು, ತಂಪು ಬಿಸಿ, ದೊಡ್ಡದು ಚಿಕ್ಕದು. ಎಸೆ ಹಿಡಿ means throw, catch. ನಿಧಾನ ವೇಗ means slow, fast. ನಗು ಅಳು, laugh, cry. ತಂಪು ಬಿಸಿ, cold, hot. ದೊಡ್ಡದು ಚಿಕ್ಕದು, ಬಿಗ್, ಸ್ಮಾಲ್. ನಾನು ನೆಕ್ಸ್ಟ್ ಪಾರ್ಟ್ ಆಫ್ ದ ವಿಡಿಯೋದಲ್ಲಿ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಹೇಳ್ತೇನೆ. ಓಕೆ, ಸೊ ಇವತ್ತಿನ ತರಗತಿಯಲ್ಲಿ ಇದಿಷ್ಟು ನಾವು ಕಲಿತ್ಕೊಂಡ್ವಿ. ಪ್ರೀವಿಯಸ್ ಸೆಷನಲ್ಲಿ ಕೂಡ ಒಂದು ಅಪೋಸಿಟ್ ವರ್ಡ್ಗಳ ಬಗ್ಗೆ ಮಾಡಿದ್ದೆ. ಆ ಅಕ್ಷರಗಳನ್ನು ಆ್ಯಡ್ ಮಾಡೋದು ಮಾತ್ರ. ಇದರಲ್ಲಿ ನಾನು ಡಿಫ್ರೆಂಟ್ ಆಗಿರೋದನ್ನು ಹೇಳ್ಕೊಟ್ಟಿದ್ದೇನೆ. ಸೊ ನನ್ನ ಈ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಹೆಚ್ಚಿನ ನೋಟಿಫಿಕೇಷನ್ಗಳಿಗಾಗಿ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.